ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಯನ್ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ದ್ವಿತೀಯ ಸೆಮಿಸ್ಟರ್ನ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ 20ನೇ ಅವಧಿ ಕುರಿತು ಮಾತನಾಡುತ್ತಿದ್ದೇನೆ. ವಿಷಯ ಬಾದಾಮಿ ಚಾಲುಕ್ಯರ ಆಡಳಿತ ಮತ್ತು ಸಾಹಿತ್ಯ. ದಿ ಗ್ರೋತ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಿಟ್ರೇಚರ್ ಅಂಡರ್ ದಿ Chalukyas of Badami. Now let us see about administration. The Chalukyan rulers established a vast empire in Karnataka and introduced a good administration. Kannada was their official language. They followed the principle laid down in the Manusmriti and Arthashastra of Kautilya. Protection of the land and the people was their main duties. Varaha was their royal emblem. They followed the administration of the Kadambas. Kingship was hereditary. The eldest son of the king was appointed as Yuvaraja. Even king's brothers were also served as administrators in the administration of the kingdom. In the absence of Yuvaraja, the brother of the king was appointed as Yuvaraja. They were given administrative training at the capital city and warfare. ನಾವು ಚಾಲುಕ್ಯರ ಆಡಳಿತದ ಬಗ್ಗೆ ನೋಡೋದಾದರೆ, ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ನಂತರ ಅದರಲ್ಲಿ ಒಂದು ಅತ್ಯುತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಚಾಲುಕ್ಯರು ಸ್ಥಾಪಿಸಿದರು. ಇವರು ಕದಂಬರ ಒಂದು ಆಡಳಿತ ಪದ್ಧತಿಯನ್ನೇ ಮಾದರಿಯನ್ನು ಇಟ್ಟುಕೊಂಡು ಇನ್ನೂ ಅದನ್ನು ಉತ್ತಮವಾಗಿ ಬೆಳೆಸಿದರು. ಕನ್ನಡ ಇವರ ಅಧಿಕೃತ ಆಡಳಿತ ಭಾಷೆಯಾಗಿತ್ತು. ಇವರು ಆಡಳಿತದಲ್ಲಿ ಮನುಸ್ಮೃತಿ ಮತ್ತು ಅರ್ಥಶಾಸ್ತ್ರ, ಕೌಟಿಲ್ಯ ಬರೆದ ಅರ್ಥಶಾಸ್ತ್ರದಲ್ಲಿ ಇರ್ತಕ್ಕಂಥ ನಿಯಮಗಳನ್ನು, ನೀತಿ ನಿಯಮಗಳನ್ನು ಅನುಸರಿಸಿ ಒಂದು ಅತ್ಯುತ್ತಮವಾದ ಆಡಳಿತವನ್ನು ನಡೆಸಿದರು ಅಂತೇಳಿ ನಮಗೆ ಶಾಸನಗಳ ಮುಖಾಂತರ ಕಂಡುಬರ್ತದೆ. ಜನರ ರಕ್ಷಣೆ ಮತ್ತು ಭೂರಕ್ಷಣೆ ಇವರ ಪ್ರಮುಖ ಕರ್ತವ್ಯವಾಗಿದ್ದವು. ವರಹ ಇವರ ರಾಜಲಾಂಛನವಾಗಿತ್ತು. ಆಡಳಿತದಲ್ಲಿ ವಂಶ ಪಾರಂಪರಿಕವಾದ ಪದ್ಧತಿ ಇತ್ತು. ರಾಜ ತನ್ನ ಹಿರಿಯ ಮಗನನ್ನು ಅಥವಾ ಸಮರ್ಥ ಮಗನನ್ನು ಯುವರಾಜನನ್ನಾಗಿ ನೇಮಕ ಮಾಡ್ತಾಯಿದ್ದ. ಒಂದು ವೇಳೆ ಗಂಡು ಮಕ್ಕಳು ಇರದಿದ್ದರೆ ತನ್ನ ತಮ್ಮಂದಿರನ್ನು ಯುವರಾಜರನ್ನಾಗಿ ನೇಮಕ ಮಾಡ್ತಾಯಿದ್ರು. ಯುವರಾಜರನ್ನು ಯಾವಾಗಲೂ ಈ ರಾಜಧಾನಿಯ ಮೇಲ್ವಿಚಾರಕರನ್ನಾಗಿ ನೇಮಕ ಮಾಡಿ ಅವರಿಗೆ ಆಡಳಿತದಲ್ಲಿ ತರಬೇತಿ ನೀಡ್ತಾಯಿದ್ರು. ಹೀಗಾಗಿ ಒಂದು ಅತ್ಯುತ್ತಮವಾದ ಆಡಳಿತ ಪದ್ಧತಿಯನ್ನು ನಡೆಸಿದರು. ಆತನಿಗೆ ಶಸ್ತ್ರಾಸ್ತ್ರಗಳಲ್ಲಿ ಸಹಿತ ಒಂದು ಆಡಳಿತವನ್ನು ನೀಡುವಂಥ, ಒಂದು ತರಬೇತಿ ನೀಡುವಂಥ ವ್ಯವಸ್ಥೆ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ದಿ ಪ್ರೊವಿನ್ಷಿಯಲ್ ಗವರ್ನರ್ಸ್ ಆಲ್ಸೋ ಅಸಿಸ್ಟೆಡ್ ದಿ ಕಿಂಗ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ದೇರ್ ಆರ್ ಇನ್ಸ್ಟೆನ್ಸಸ್ ಆಫ್ ಕ್ವೀನ್ಸ್ ಅಸಿಸ್ಟಿಂಗ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ದೇ ಡೊನೇಟೆಡ್ ಲಿಬರಲಿ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಟೆಂಪಲ್ಸ್. ವಿಜಯ ಭಟ್ಟಾರಿಕ, ದ ಕ್ವೀನ್ ಆಫ್ ಚಂದ್ರಾದಿತ್ಯ, ಡೊನೇಟೆಡ್ ಲ್ಯಾಂಡ್. ವಿನಯವತಿ, the queen of King Vinayaditya, constructed a Trikuta style of temple known as Jambulinga at Badami, the first of its kind in the Chalukyan kingdom. Kumkumadevi, sister of Vijayaditya, constructed a Jaina Basidi at Lakshmeshwar. Trilokamadevi and Lokamadevi constructed the Mallikarjuna and Virupaksha temple at Pattadakallu on the model of Rajashimeshwara temple of Tamil Nadu. ಪ್ರಾಂತೀಯ ರಾಜ್ಯಪಾಲರು ಸಹಿತ ರಾಜನಿಗೆ ಆಡಳಿತದಲ್ಲಿ ಸಲಹೆ ಸೂಚನೆ ನೀಡ್ತಾ ಇದ್ದರು. ರಾಣಿಯರು ಸಹಿತ ಆಡಳಿತದಲ್ಲಿ ಪಾಲ್ಗೊಂಡಿದ್ದರ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ವಿಜಯ ಭಟ್ಟಾರಿಕ, ದ ಕ್ವೀನ್ ಆಫ್ ಚಂದ್ರಾದಿತ್ಯ, ಇವಳು ಸಹಿತ ಭೂದಾನ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ವಿನಯಾದಿತ್ಯನ ರಾಣಿಯಾದಂಥ ವಿನಯವತಿ ಈ ಬದಾಮಿಯಲ್ಲಿ ಪ್ರಪ್ರಥಮ ಒಂದು ತ್ರಿಕೂಟ ಮಾದರಿಯ ದೇವಾಲಯನ ಕಟ್ಟಿದ್ದು. ಅದಕ್ಕೆ ಜಂಬುಲಿಂಗ ಗುಡಿ ಅಂತೇಳಿ ಕರೀತಾರೆ. ಇದು ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪ್ರಪ್ರಥಮವಾದಂಥ ಒಂದು ತ್ರಿಕೂಟ ಮಾದರಿ ದೇವಾಲಯವಾಗಿದೆ. ವಿಜಯಾದಿತ್ಯನ ಸಹೋದರಿಯಾದಂಥ ಕುಂಕುಮದೇವಿ ಲಕ್ಷ್ಮೇಶ್ವರದಲ್ಲಿ ಒಂದು ಜೈನ ಬಸದಿಯನ್ನು ನಿರ್ಮಿಸಿದರು. ಅದೇ ರೀತಿಯಾಗಿ ಎರಡನೇ ವಿಕ್ರಮಾದಿತ್ಯನ ರಾಣಿಯರಾದಂಥ ತ್ರೈಲೋಕಮಾದೇವಿ ಮತ್ತು ಲೋಕಮಾದೇವಿ ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ದೇವಾಲಯಗಳನ್ನು ಪಟ್ಟದಕಲ್ಲಿನಲ್ಲಿ ಕಟ್ಟಿದರು. ಇವು ತಮಿಳುನಾಡಿನ ರಾಜಸಿಂಹೇಶ್ವರ ದೇವಾಲಯದ ಮಾದರಿಯಲ್ಲಿ ಇದಾವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ದೇ ವರ್ ಆಲ್ಸೋ ಅಪಾಯಿಂಟೆಡ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ಸ್ ಟು ಲುಕ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್. Hence the administration was very successful. In addition to ministers, officers, Yuvaraja, provincial governors, even feudatories also assisted managing the administration. The ministers like Mahasandhi Vigrahaka, Dandanayaka and provincial governors hold the important key post. Mahasandhi Vigrahaka was the finance minister.
to circulate the orders of the king and participating in the peace and treaty process, they were appointed. There were officers called Lekaka, Amatya, Divirapati, Mahakshapathalika, Deshaadhipati, Rashtrakuta, Bhogika, Gramakuta to assist the king and the ministers in the administration. ಈ ಎಲ್ಲ ಆಡಳಿತಗಾರನ ರಾಜನೇ ನೇಮಕ ಮಾಡ್ತಾಯಿದ್ದ. ಮಂತ್ರಿಗಳು, ಅಧಿಕಾರಿಗಳು, ಯುವರಾಜ, ಪ್ರಾಂತೀಯ ರಾಜ್ಯಪಾಲರ ಜೊತೆಗೆ ಸಾಮಂತ ಅರಸು ಸಹಿತ ಆಡಳಿತದಲ್ಲಿ ಪಾಲ್ಗೊಂಡಿದ್ದು ಸಹಿತ ನಮಗೆ ಮಾಹಿತಿ ಕಂಡುಬರ್ತದೆ. ಪ್ರಮುಖ ಮಂತ್ರಿಗಳೆಂದರೆ ಮಹಾಸಂಧಿ ವಿಗ್ರಹಕ ಮತ್ತು ದಂಡನಾಯಕ, ಜೊತೆಗೆ ಪ್ರಾಂತೀಯ ರಾಜ್ಯಪಾಲರು. ಇವರು ಆಡಳಿತದಲ್ಲಿ ಅತ್ಯುತ್ತಮವಾದಂಥ ಒಂದು ಅಥವಾ ಮಹತ್ವವಾದಂಥ ಹುದ್ದೆಗಳನ್ನು ಹೊಂದಿದ್ದರು. ಮಹಾಸಂಧಿ ವಿಗ್ರಹಕ್ಕೆ ಈತ ಹಣಕಾಸಿನ ಮಂತ್ರಿಯಾಗಿದ್ದ. ರಾಜನ ಆಜ್ಞೆಯನ್ನು ಜಾರಿಗೆ ತರುವುದು ಮತ್ತು ಶಾಂತಿ ಸಂಧಾನವನ್ನು ಮಾಡುವುದು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು ಸಹಿತ ಇವರ ಮುಖ್ಯ ಕಾರ್ಯವಾಗಿತ್ತು. ಇದರ ಜೊತೆಗೆ ಲೇಖಕ, ಅಮಾತ್ಯ, ದಿವಿರಪತಿ, ಮಹಾಕ್ಷಪಥಲಿಕ, ದೇಶಾಧಿಪತಿ, ರಾಷ್ಟ್ರಕೂಟ, ಭೋಗಿಕ ಮತ್ತು ಗ್ರಾಮಕೂಟ ಎಂಬ ಅಧಿಕಾರಿಗಳು ಸಹಿತ ಆಡಳಿತದಲ್ಲಿ ನೆರವು ನೀಡ್ತಾ ಇದ್ರು ಅಂತೇಳಿ ನಮಗೆ ಸಾಕಷ್ಟು ಮಾಹಿತಿ ಕಂಡುಬರ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಫ್ ದಿ ಚಾಲುಕ್ಯದ ಬದಾಮಿ. ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ the kingdom was divided into number of divisions. They were known as Vishya, Nadu, Desha, Rashtra, Kampana, Mandala, Bhoga, Thana, Khanda and Kheda. Village was the last unit of the administration. Vishayapati was the officer of the Vishya. Representative bodies assisted the king in the lowest unit of the administration. They were known as Mahattara and Mahamahattara. They also worked in Vishaya, Desha and Mandala. Because of administrative and religious causes, there was a process of urbanization. Hence, towns like Banavasi, Badami, Lakshmishwara, Aivale, Pattadkalu emerged as towns in the Chalukyan kingdom. The leading merchants of the town were looked after the local administration of the temple. ಆಡಳಿತ ವಿಭಜನೆ ಬಗ್ಗೆ ನೋಡೋದಾದರೆ ಅಥವಾ ಆಡಳಿತದ ವಿಕೇಂದ್ರೀಕರಣದ ಬಗ್ಗೆ ನೋಡೋದಾದರೆ, ಸಾಮ್ರಾಜ್ಯವನ್ನು ಅನೇಕ ಪ್ರಾಂತಗಳನ್ನಾಗಿ ವಿಂಗಡಣೆ ಮಾಡಿದರು ಅಥವಾ ವಿಭಾಗಗಳನ್ನಾಗಿ. ಅವುಗಳಿಗೆ ವಿಷಯ, ನಾಡು, ದೇಶ, ರಾಷ್ಟ್ರ, ಕಂಪನ, ಮಂಡಳ, ಭೋಗ, ಠಾಣ, ಖಂಡ ಮತ್ತು ಖೇಡ ಅಂತೇಳಿ ಕರಿತಾಯಿದ್ರು. ಹಳ್ಳಿಗಳು ಅಥವಾ ಗ್ರಾಮಗಳು ಆಡಳಿತದ ಕೊನೆಯ ಘಟಕಗಳಾಗಿದ್ದವು. ವಿಷಯಪತಿ ಅಂತೇಳಿ ವಿಷಯದ ಮುಖ್ಯಸ್ಥನಾಗಿದ್ದ. ರಾಜನ ಪ್ರತಿನಿಧಿ ಈ ಎಲ್ಲ ಆಡಳಿತದ ಘಟಕಗಳಲ್ಲಿ ಭಾಗವಹಿಸ್ತಾ ಇದ್ದ. ಅವರಿಗೆ ಮಹಾತ್ತರ ಅಥವಾ ಮಹಾಮಹಾತ್ತರ ಅಂತೇಳಿ ಕರಿತಾಯಿದ್ರು. ಇವರು ವಿಷಯ, ದೇಶ, ಮಂಡಳದಲ್ಲೂ ಸಹಿತ ಆಡಳಿತದಲ್ಲಿ ನೆರವಾಗ್ತಾಯಿದ್ರು. ಈ ಆಡಳಿತ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಈ ನಗರೀಕರಣ ಪದ್ಧತಿ ಈ ಚಾಲುಕ್ಯರ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಹೀಗಾಗಿ ಬನವಾಸಿ, ಬದಾಮಿ, ಲಕ್ಷ್ಮೇಶ್ವರ, ಐಹೊಳೆ, ಪಟ್ಟದಕಲ್ಲು ಪ್ರಮುಖ ಪಟ್ಟಣಗಳಾಗಿ ಬೆಳವಣಿಗೆ ಆದವು. ಈ ಪಟ್ಟಣಗಳ ಆಡಳಿತ ನೋಡ್ಕೊಳ್ಳಿಕ್ಕೆ ಸ್ಥಳೀಯ ಮಟ್ಟದ ವರ್ತಕರ ಒಂದು ಸಂಘ ಇತ್ತು. ಅವರ ನೆರವಿನಿಂದ ಈ ನಗರಗಳ ಆಡಳಿತ ನಡೀತಾ ಇತ್ತು ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಇವರಿಗೆ ಪಟ್ಟಣ ಸ್ವಾಮಿ, ಪಟ್ಟಣ ಶೆಟ್ಟಿ, ಮಹಾಜನ ಅಂತೇಳಿ ಕರಿತಾಯಿದ್ರು. ಇವ್ರ ಮುಖ್ಯ ಕೆಲಸ ದೇವಾಲಯಗಳನ್ನು ಕಟ್ಟೋದು, ಕೆರೆಗಳನ್ನು ಕಟ್ಟೋದು ಮತ್ತು ಸಾರ್ವಜನಿಕರಿಗೆ ಉಪಯೋಗಿಸ್ತಕ್ಕಂಥ ಕೆಲವೊಂದು ಲೋಕೋಪಯೋಗಿ ಕಾರ್ಯಗಳನ್ನು ಮಾಡ್ತಾಯಿದ್ರು. ಈ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಪ್ರಮುಖ ವ್ಯಾಪಾರಸ್ಥರು ಈ ಆಡಳಿತದ ನಗರಾಡಳಿತದಲ್ಲಿ ಅತ್ಯುತ್ತಮ ಪಾತ್ರವನ್ನು ವಹಿಸಿದರು ಅನ್ನೋದು ನಮಗೆ ಕಂಡುಬರ್ತದೆ. ಲಕ್ಷ್ಮೇಶ್ವರದಲ್ಲಿ ದೊರೆತಂಥ ಒಂದು ಶಾಸನದ ಪ್ರಕಾರ ಇವರು ಏನೇನು ಫೆಸಿಲಿಟಿಗಳನ್ನು, ಸೌಕರ್ಯಗಳನ್ನು ಹೊಂದಿದ್ರು ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಅದರ ಜೊತೆಗೆ ಈ ಐಹೊಳೆಯಲ್ಲಿರ್ತಕ್ಕಂಥ ಶಾಸನದ ಪ್ರಕಾರ ಅಲ್ಲಿ 18 ವರ್ತಕರ ಸಂಘಗಳಿದ್ದು ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಆ್ಯಸ್ ಫಾರ್ ಆ್ಯಸ್ ಟೌನ್ ಅಡ್ಮಿನಿಸ್ಟ್ರೇಷನ್ ಇಸ್ ಕನ್ಸರ್ನ್ಡ್, ದಿ ಅಡ್ಮಿನಿಸ್ಟ್ರೇಟರ್ ಆಫ್ ದಿ ಟೌನ್ ವಾಸ್ ನೋನ್ ಆ್ಯಸ್ ಪಟ್ಟಣ ಸ್ವಾಮಿ, ಪಟ್ಟಣ ಶೆಟ್ಟಿ ಆ್ಯಂಡ್ ಮಹಾಜನ. Construction of temples, tanks were the important works done by those representatives. Merchants and local institutions actively participated in the administration of the town. The inscription found at Lakshmeshwar gives us detailed information about the facilities given to the Mahajanas. There were 18 merchants association at Aivale, the famous trading center during the period of the Chalukyas. Now let us see about Chalukyan army and navy. The Chalukyan kings gave important place to the army and navy. In every village there was an army to look after the peace and law and order. Youths of all sections of the society were appointed in the army. Weapons like arrows, swords, axes were known to them. Cavalry, artillery, elephants were the main wings in the army. King was the supreme head of the army. Navy was also occupied as an important place in the military. With the help of navy, Mangalesha occupied Revati Island. Puri was also a harbor. Forts were constructed for the protection of the kingdom. ಈ ಚಾಲುಕ್ಯರ ಸೈನ್ಯ ಮತ್ತು ನೌಕಾದಳದ ಬಗ್ಗೆ ನೋಡೋದಾದರೆ, ಈ ನೌಕಾದಳ ಮತ್ತು ಸೈನ್ಯಕ್ಕೆ ಇವರು ಅತ್ಯಂತ ಪ್ರಮುಖವಾದ ಸ್ಥಾನಮಾನವನ್ನು ಕೊಟ್ಟಿದ್ದರು.
ಪ್ರತಿಯೊಂದು ಹಳ್ಳಿಯಲ್ಲೂ ಸಹಿತ ಒಂದು ಸೈನ್ಯ ಇತ್ತು ಅನ್ನೋದು ನಮಗೆ ಕಂಡುಬರ್ತದೆ. ಇದರ ಮುಖ್ಯ ಉದ್ದೇಶ ಶಾಂತಿ ಮತ್ತು ಸುವ್ಯವಸ್ಥೆ ಮತ್ತು ಕಾನೂನು ಕಾಪಾಡುವುದು. ಸಮಾಜದ ಎಲ್ಲ ವರ್ಗದ ಯುವಕರಿಗೂ ಸಹಿತ ಸೈನ್ಯದಲ್ಲಿ ಭರ್ತಿ ಹೊಂದಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಬಿಲ್ಲು, ಬಾಣ, ಖಡ್ಗ, ಕೊಡಲಿ ಇವರು ಪ್ರಮುಖ ಶಸ್ತ್ರಾಸ್ತ್ರಗಳಾಗಿದ್ದವು. ಅಶ್ವದಳ, ಕಾಲ್ದಳ ಮತ್ತು ಗಜದಳ ಸೈನ್ಯದಲ್ಲಿರ್ತಕ್ಕಂಥ ಪ್ರಮುಖ ಘಟಕಗಳಾಗಿದ್ದು, ಎಲ್ಲ ಸೈನ್ಯಕ್ಕೆ ರಾಜನೇ ಸರ್ವೋತ್ತ ಅಧಿಕಾರಿಯಾಗಿದ್ದ. ನೌಕಾದಳವು ಸಹಿತ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿತ್ತು. ಈ ನೌಕಾದಳದ ಸಹಾಯದಿಂದಲೇ ಮಂಗಳೇಶ ರೇವತಿ ದ್ವೀಪವನ್ನು ವಶಪಡಿಸಿಕೊಂಡಿದ್ದ. ಪುರಿ ಸಹಿತ ಒಂದು ಪ್ರಮುಖ ಬಂದರು ಪ್ರದೇಶವಾಗಿತ್ತು. ಇದು ಒರಿಸ್ಸಾದಲ್ಲಿ ಬರ್ತಕ್ಕಂಥ ಒಂದು ನಗರ ಪುರಿ ಅಂತೇಳಿ. ಜೊತೆಗೆ ಬಾದಾಮಿ ಸುತ್ತಮುತ್ತಲು ಇವರು ಕೋಟೆಯನ್ನು ಕಟ್ಟುವಂಥ ಕಾರ್ಯವನ್ನು ಮಾಡಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ಟ್ಯಾಕ್ಸೇಷನ್. Agriculture, small-scale industries, trade and commerce were the important occupations of the people. Hence, they were imposed different taxes to collect revenue for the kingdom. They were property tax, professional tax, trade tax, social taxes in practice. Udranga was a trade tax collected at the time of trade. Taxes were collected both in cash and kind. The officer collected taxes was known as Khandarba. ನಾವು ತೆರಿಗೆ ಪದ್ಧತಿ ಬಗ್ಗೆ ವಿಚಾರ ಮಾಡೋದಾದರೆ, ಕೃಷಿ ತೆರಿಗೆ, ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಮೇಲೆ, ವ್ಯಾಪಾರ ಮತ್ತು ವಾಣಿಜ್ಯಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾಯಿದ್ರು. ಇವು ಜನರ ಪ್ರಮುಖ ಉದ್ಯೋಗಗಳಾಗಿದ್ದು, ಭೂ ಕಂದಾಯದಲ್ಲಿ ಹೆಚ್ಚಿನ ಒಂದು ವರಮಾನ ಬರ್ತಾಯಿತ್ತು. ಆಸ್ತಿ ತೆರಿಗೆ ಇತ್ತು, ವೃತ್ತಿ ತೆರಿಗೆ ಇತ್ತು, ವ್ಯಾಪಾರ ತೆರಿಗೆ ಇತ್ತು. ಜೊತೆಗೆ ಕೆಲವು ಸಾಮಾಜಿಕ ತೆರಿಗೆಗಳು ಸಹಿತ ಆ ಕಾಲದಲ್ಲಿ ಇದ್ದು ಅನ್ನೋದು ಕಂಡು ಬರ್ತದೆ. ಉದ್ರಂಗ ಅನ್ನೋದು ಈ ವ್ಯಾಪಾರ ಸಂದರ್ಭದಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ತೆರಿಗೆ ಆಗಿತ್ತು. ನಾವು ಇದಕ್ಕೆ ಆಕ್ಟ್ರೆ ಅಂತೇಳಿ ಹೇಳ್ಬೋದು. ಈ ತೆರಿಗೆಯನ್ನು ಹಣದ ರೂಪದಲ್ಲಿ ಮತ್ತು ಧಾನ್ಯಗಳ ರೂಪದಲ್ಲಿ ಸಹಿತ ಸಂಗ್ರಹಿಸ್ತಾಯಿದ್ರು. ಕಂದರ್ಭ ಅನ್ನೋವನ್ನು ಈ ತೆರಿಗೆ ಸಂಗ್ರಹಾಧಿಕಾರಿಗೇ ಕಂದರ್ಭ ಅಂತೇಳಿ ಕರೀತಾಯಿದ್ರು ಅನ್ನೋದಕ್ಕೆ ಕಂಡುಬರ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ಲಿಟ್ರೇಚರ್ ಆಫ್ ದಿ ಚಾಲುಕ್ಯಸ್ ಪೀರಿಯಡ್. ದ ಮಿಲಿಟರಿ ಕಾಂಕ್ವೆಸ್ಟ್ ಆಫ್ ಕೀರ್ತಿವರ್ಮ ಆರ್ ಎಕ್ಸ್ಪ್ಲೈನ್ಡ್ ಇನ್ ದಿ ಪಲ್ಲವ ಇನ್ಸ್ಕ್ರಿಪ್ಷನ್ ಆಫ್ ಮಹಾಕೂಟ ಈಸ್ ಕನ್ಸಿಡರ್ಡ್ ಈಕ್ವಲ್ ಟು ದಿ ನ್ಯಾರೇಷನ್ ಆಫ್ ದಿ ರಾಗವಂಶ ಆಫ್ ಕಾಳಿದಾಸ. From literary point of view, Aivali inscription for Ravikirti is also considered as a masterpiece. The Kappe Arapata inscription of Badami is the first inscription of Tripadi style of Kannada language, but it is in both Sanskrit and Kannada languages. The other literary works are of Akalankas, Tattvartha Rajavartika, Hastasti, Nyaya Nishchaya and Siddh Vishchaya. Vijay Bhattarika's Kaumadi Mahotsava, a Sanskrit poem, is in Vaidarbhi style. Vijay Bhattarike called herself as Karnati and known as Saraswati. So this is about the administration and literature of the Chalukyas. ಚಾಲುಕ್ಯರ ಸಾಹಿತ್ಯವನ್ನು ನೋಡ್ತಾಯಿದ್ರೆ, ಈ ಮಹಾಕೂಟದಲ್ಲಿರ್ತಕ್ಕಂಥ ಒಂದು ಸ್ತಂಭ ಶಾಸನ ಇದು ಕೀರ್ತಿವರ್ಮನ ದಿಗ್ವಿಜಯಗಳನ್ನು ವಿವರಿಸ್ತದೆ. ಇದು ಕಾಳಿದಾಸನ ರಾಘುವಂಶ ಕೃತಿಗೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಸಾಹಿತ್ಯ ಅಷ್ಟು ಮಟ್ಟಿಗೆ ಅದರಲ್ಲಿ ಶ್ರೀಮಂತ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಐಹೊಳೆಯಲ್ಲಿರ್ತಕ್ಕಂಥ ರವಿಕೀರ್ತಿ ಶಾಸನ ಸಹಿತ ಈ ಸಾಹಿತ್ಯ ದೃಷ್ಟಿಯಿಂದ ಒಂದು ಉತ್ಕೃಷ್ಟವಾದಂಥ ಒಂದು ಕೃತಿ ಅಂತ ಹೇಳ್ತಾರೆ. ಬದಾಮಿಯಲ್ಲಿ ದೊರೆತಂಥ ಕಪ್ಪೆ ಅರಬಟ್ಟನ ಶಾಸನವು ಸಹಿತ ಈ ಕನ್ನಡದಲ್ಲಿ ಸಿಕ್ಕಂಥ ತ್ರಿಪದಿ ಶೈಲಿಯ ಪ್ರಪ್ರಥಮ ಶಾಸನ. ಇದು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಕೂಡ ಇದೆ. ಜೊತೆಗೆ ಅಕಳಂಕ ಬರೆದಂಥ ತತ್ವಾರ್ಥ ರಾಜವಾರ್ತಿಕ, ಅಷ್ಟಾಸ್ತಿ, ನ್ಯಾಯ ನಿಶ್ಚಯ, ಸಿದ್ಧ ವಿಶ್ಚಯ. ವಿಜಯ ಭಟ್ಟಾರಿಕ ಬರೆದಂಥ ಕೌಮುದಿ ಮಹೋತ್ಸವ ಇದು ಸಂಸ್ಕೃತದಲ್ಲಿ ಒಂದು ವೈದರ್ಭಿ ಶೈಲಿಯಲ್ಲಿದೆ. ಇದು ಸಹಿತ ಒಂದು ಉನ್ನತ ಹಂತದಲ್ಲಿ ರಚನೆ ಆಯಿತು ಅನ್ನೋದು ನಮ್ಗೆ ಕಂಡುಬರ್ತದೆ. ವಿಜಯ ಭಟ್ಟಾರಿಕೆ ತನ್ನನ್ನು ಕರ್ನಾಟಿ ಮತ್ತು ಅಂತ ಕರೆದಲ್ಲಿ ಇವರಿಗೆ ಸರಸ್ವತಿ ಅಂತೇಳಿ ಸಹಿತ ಕರೀತಾರೆ. ಇದು ಚಾಲುಕ್ಯರ ಕಾಲದಲ್ಲಿ ಇದ್ದಂಥ ಸಾಹಿತ್ಯ ಮತ್ತು ಆಡಳಿತ. ಇವು ಕೆಲವೊಂದು ಸಾಂದರ್ಭಿಕ ಗ್ರಂಥಗಳು. ಧನ್ಯವಾದ.